ಇದು ದರ್ಶನ್ ಅಭಿಮಾನಿಗಳು ನೋಡಬೇಕಾದಂತಹ ಒಂದು ಸ್ಟೋರಿ. ಕೊನೆಗೂ ರೇಣುಕಾಸ್ವಾಮಿ ಮಗನಿಗೆ ಹೆಸರು ಫೈನಲ್ ಆಯಿತು. ರೇಣುಕಾಸ್ವಾಮಿ ಮಗನ ಹೆಸರು ಏನು ಗೊತ್ತಾ? ಅದೇ ಅರ್ಥ ಬರುವಂತೆ ಹೆಸರಿಟ್ಟಿದ್ದು ಯಾಕೆ? ಎಸ್, ಇದು ದರ್ಶನ್ ಅಭಿಮಾನಿಗಳು ನೋಡಬೇಕಾದಂತಹ ಒಂದು ಸ್ಟೋರಿ. ಕೊನೆಗೂ ರೇಣುಕಾಸ್ವಾಮಿ ಮಗನಿಗೆ ಹೆಸರು ಫೈನಲ್ ಆಯಿತು. ರೇಣುಕಾಸ್ವಾಮಿ ಮಗನ ಹೆಸರು ಏನು ಗೊತ್ತಾ? ಅದೇ ಅರ್ಥ ಬರುವಂತೆ ಹೆಸರನ್ನ ಇಟ್ಟಿದ್ದು ಯಾಕೆ? ಫ್ರೀಡಮ್ ಟಿವಿಯಲ್ಲಿ ರೇಣುಕಾಸ್ವಾಮಿ ಮಗನ ಹೆಸರನ್ನ ರಿವೀಲ್ ಮಾಡ್ತಾ ಇದ್ದೀವಿ. ರೇಣುಕಾಸ್ವಾಮಿ ಅವರ ತಂಗಿ ಸುಚೇತಾ ಅವರಿಂದ ನಾಮಕರಣ ಆಯಿತು. ಮಗುವಿನ ಕಿವಿಯಲ್ಲಿ ಆ ಹೆಸರನ್ನ ಹೇಳಿದ ಸುಚೇತಾ. ಎಸ್, ಇವತ್ತು ದರ್ಶನ್ ಅಭಿಮಾನಿಗಳು ಈ ಸ್ಟೋರಿಯನ್ನು ನೋಡಲೇಬೇಕು. ಕೊನೆಗೂ ರೇಣುಕಾಸ್ವಾಮಿ ಮಗನಿಗೆ ಹೆಸರು ಫೈನಲ್ ಆಗಿರುವಂತಹದ್ದು. ಆ ಹೆಸರು ಏನು ಅಂತೇಳಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ರಿವೀಲ್ ಕೂಡ ಮಾಡ್ತೀವಿ. ಇವತ್ತು ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ರೇಣುಕಾಸ್ವಾಮಿ ಮಗನ ಹೆಸರನ್ನು ರಿವೀಲ್ ಮಾಡ್ತೀವಿ. ಈಗಾಗಲೇ ರೇಣುಕಾಸ್ವಾಮಿಯವರ ಹತ್ಯೆ ನಡೆದಿತ್ತು. ಆ ಒಂದು ಹತ್ಯೆ ಪ್ರಕರಣದ ಏಟು ಆರೋಪಿಯಾಗಿದ್ದಂತಹ ದರ್ಶನ್. ಹಾಗಾದರೆ ರೇಣುಕಾಸ್ವಾಮಿ ಮಗನ ಹೆಸರು ಏನು ಗೊತ್ತಾ? ಈಗ ರಿವೀಲ್ ಮಾಡ್ತೀವಿ ನೋಡಿ. ರೇಣುಕಾಸ್ವಾಮಿ ಮಗನ ಹೆಸರು ಶಶಿಧರ ಸ್ವಾಮಿ. ಎಸ್, ಶಶಿಧರ ಸ್ವಾಮಿ ಅಂತ ನಾಮಕರಣ ಮಾಡಿದ ಕುಟುಂಬಸ್ಥರು. ಶಶಿಧರ ಎಂದರೆ ಏನು? ಶಶಿಧರ ಎಂದರೆ ಶಿವ ಎಂದು ಅರ್ಥ. ರೇಣುಕಾಸ್ವಾಮಿಯವರ ತಂದೆ ಹೆಸರು ಕೂಡ ಶಿವನಗೌಡರು. ಲಿಂಗಾಯತ ಸಮುದಾಯಕ್ಕೆ ಸೇರಿದ ರೇಣುಕಾಸ್ವಾಮಿ. ಹೀಗಾಗಿ ಶಶಿಧರ ಸ್ವಾಮಿ ಎಂದು ಹೆಸರಿಡಲಾಗಿದೆ. ಎಸ್, ರೇಣುಕಾಸ್ವಾಮಿಯವರ ಮಗನ ಹೆಸರು ಶಶಿಧರ ಸ್ವಾಮಿ. ಶಶಿಧರ ಅಂದರೆ ಏನು? ಶಶಿಧರ ಅಂದರೆ ಶಿವ ಎಂದು ಅರ್ಥವನ್ನು ಅಂದರೆ ಶಶಿಧರ ಅಂದರೆ ಶಿವ ಅಂತ. ರೇಣುಕಾಸ್ವಾಮಿಯವರ ತಂದೆ ಹೆಸರು ಕೂಡ ಶಿವನಗೌಡರು ಅಂತೇಳಿ. ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ರೇಣುಕಾಸ್ವಾಮಿಯವರ ಕುಟುಂಬ. ಹೀಗಾಗಿ ಶಶಿಧರ ಸ್ವಾಮಿ ಅಂತ ಈಗ ರೇಣುಕಾಸ್ವಾಮಿಯವರ ಮಗನ ಹೆಸರನ್ನು ಇಡಲಾಗಿತ್ತು. ಅವರ ತಂಗಿ ರೇಣುಕಾಸ್ವಾಮಿಯವರ ತಂಗಿ ಸುಚೇತಾ ಅವರಿಂದ ನಾಮಕರಣ ಕೂಡ ಮಾಡಲಾಗಿತ್ತು. ಮಗುವಿನ ಕಿವಿಯಲ್ಲಿ ಸ್ವತಃ ಸುಚೇತಾ ಅವರು ಶಶಿಧರ ಸ್ವಾಮಿ ಅಂತೇಳಿ 3 ಬಾರಿ ಅವರ ಅಂದರೆ ಆ ಮಗುವಿನ ಕಿವಿಯಲ್ಲಿ ಹೇಳಲಾಯಿತು. ಸೊ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ರೇಣುಕಾಸ್ವಾಮಿಯವರ ಎಸ್, ನೀವು ಫೋಟೋವನ್ನು ನೋಡ್ತಾ ಇರ್ಬೋದು. ಇದೇ ಒಂದು ಫೋಟೋ. ತಂದೆ ರೇಣುಕಾಸ್ವಾಮಿಯವರ ತಂದೆ ಶಿವನಗೌಡರು, ಜೊತೆಗೆ ಅವ್ರ ತಾಯಿ ಮೊಮ್ಮಗನನ್ನು ಇಟ್ಕೊಂಡು ಮುದ್ದಾಡ್ತಿರುವಂತಹ ಒಂದು ದೃಶ್ಯ. ಮತ್ತೊಂದು ಕಡೆ ಏನು ಒಂದು ಶಾಸ್ತ್ರವನ್ನು ಕೂಡ ಮಾಡ್ತಿರುವಂಥದ್ದು, ಅಂದರೆ ನಾಮಕರಣ ಮಾಡ್ತಿರುವಂತಹ ಒಂದು ದೃಶ್ಯ. ಆ ಎರಡೂ ದೃಶ್ಯಗಳು ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ನೀವು ನೋಡ್ತಾ ಇರ್ಬೋದು. ಎಸ್, ಕೊನೆಗೂ ರೇಣುಕಾಸ್ವಾಮಿಯವರ ಹೆಸರನ್ನು ಫೈನಲ್ ಮಾಡಲಾಯಿತು. ಶಶಿಧರ ಸ್ವಾಮಿ ಅಂತೇಳಿ ಈಗ ಇಡಲಾಗಿರುವಂಥದ್ದು. ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು 2 ಮಾತನ್ನು ಹೇಳಲೇಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯವರು ಇರಲೇಬೇಕಾಗಿತ್ತು. ಆದರೆ ರೇಣುಕಾಸ್ವಾಮಿಯವರು ಇವತ್ತು ಇಲ್ಲ. ಆ ಜಾಗದಲ್ಲಿ ಅವರ ತಂದೆ ತಾಯಿಗಳು ಆ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಆ ಒಂದು ಮೆಮೊರಿ ಇದೆಯಲ್ಲ, ಇವತ್ತಿನ ಒಂದು ಕ್ಷಣ ಇದೆಯಲ್ಲ, ಆ ಒಂದು ಕ್ಷಣವನ್ನು ಅವರ ತಂದೆ ಇದ್ದು ಅದನ್ನು ಕಣ್ತುಂಬಿಸ್ಕೊಳ್ಬೇಕಾಯಿತು. ಆದರೆ ವಿಧಿಯಾಟ ಬೇರೆಯೇ ಆಯಿತು. ಅದು ಯಾರೂ ಬೇಕು ಅಂತಲೂ ಆ ರೀತಿ ಆಗಬೇಕು ಅಂತ ಏನು ಹಣೆ ಬರದಲ್ಲಿ ಬರೆದಿತ್ತು ಅನಿಸುತ್ತೆ. ಸೊ ಹಾಗಾಗಿ ಅದೇ ರೀತಿ ಆಗಿದೆ. ಇವತ್ತು ರೇಣುಕಾಸ್ವಾಮಿಯವರ ಮನೆಯಲ್ಲಿ ಒಂದು ಸಂತಸದ ವಾತಾವರಣ. ಅವರ ಮನೆಯಲ್ಲಿ ಅವರ ಮೊಮ್ಮಗ ಅಂದರೆ ರೇಣುಕಾಸ್ವಾಮಿಯವರ ಮಗ ಬಂದಿರುವಂತಹದ್ದು ಅದು ಬಹಳ ಸಂತೋಷಕರವಾದಂತಹ ಒಂದು ವಿಚಾರ. ಸೊ ಈ ಒಂದು ಎಲ್ಲೋ ಒಂದು ಕಡೆ ದರ್ಶನ್ ಅವರು ಕೂಡ ರೇಣುಕಾಸ್ವಾಮಿಯವರ ಮನೆಗೆ ಹೋಗ್ತಾರೆ, ಅವರ ತಂದೆ ತಾಯಿಗೆ
ಸಾಂತ್ವನವನ್ನು ಹೇಳ್ತಾರೆ, ಅವರ ತಂದೆ ತಾಯಿ ಜೊತೆ ಇರ್ತಾರೆ ಅನ್ನೋ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಸುದ್ದಿಗಳು ಕೂಡ ಹರಿದಾಡ್ತಿತ್ತು. ಆದರೆ ದರ್ಶನ್ ಅವರು ಇಲ್ಲಿವರೆಗೂ ಕೂಡ ಆ ಸಾಹಸಕ್ಕೆ ಕೈ ಹಾಕಿಲ್ಲ. ಅಂದರೆ ಮುಂದೊಂದು ದಿನ ರೇಣುಕಾಸ್ವಾಮಿಯವರ ಮನೆಗೆ ದರ್ಶನ್ ಅವರು ಹೋಗ್ತಾರಾ, ಹೋಗಿ ಅವರ ತಂದೆ ತಾಯಿಗೆ ಒಂದು ಸಾಂತ್ವನ ಹೇಳುವಂಥ ಒಂದು ಕೆಲಸವನ್ನು ಮಾಡ್ತಾರಾ, ಇದು ಬಹಳ ಕುತೂಹಲಕಾರಿಯಾಗಿದೆ. ಈ ಒಂದು ವಿಚಾರವನ್ನು ದರ್ಶನ್ ಅವರು ಏನಾದರೂ ಮಾಡಿಬಿಟ್ರೆ ಖಂಡಿತವಾಗ್ಲೂ ನೀವು ಒಬ್ಬ ಆದರ್ಶ ನಾಯಕ ಆಗ್ತೀರಾ. ಜೊತೆಗೆ ಇಲ್ಲಿವರೆಗೂ ನಿಮ್ಮ ಮೇಲೆ ಬಂದಿರುವಂತಹ ಆರೋಪ ಏನಿದೆಯಲ್ಲ, ಆ ಆರೋಪಕ್ಕೆ ಸ್ವಲ್ಪನಾದರೂ ಕೂಡ ನಿಮಗೆ ಒಂದಷ್ಟು ಎಲ್ಲ ಒಂದು ಕಡೆ ಹೋಗಲಿ ಬಿಡಪ್ಪ, ನಾನು ಮಾಡಿದಂತಹ ತಪ್ಪಿಗೋಸ್ಕರನಾದರೂ ಕೂಡ ನಾನು ಅವ್ರ ತಂದೆ ತಾಯಿ ಅಥವಾ ಅವ್ರ ಮಗನಿಗಾಗಿ ನಾನು ಹೋಗಿ ಅವ್ರಿಗೊಂದಷ್ಟು ವಿಚಾರಗಳನ್ನ ಒಂದು ಸಾಂತ್ವನ ಹೇಳಿಬಿಟ್ಟು ಬಂದೆ ಅಥವಾ ಅವರನ್ನು ಸಮಾಧಾನ ಪಡಿಸಿ ಬಂದೆ ಅಂತೇಳಿ ನಿಮಗೆ ಆ ಒಂದು ಸಾರ್ಥಕ ಮನೋಭಾವ ಖಂಡಿತವಾಗ್ಲೂ ನಿಮ್ಮಲ್ಲಿ ಕಾಡುತ್ತೆ. ಸೊ ಅದನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಅವರು ಮಿಸ್ ಮಾಡಿಕೊಳ್ಳೇಬಾರ್ದು. ಹೋಗಬೇಕು ನೀವು ಒಂದಲ್ಲ ಒಂದು ದಿನ ಅವ್ರ ಮನೆಗೆ ಹೋಗಿ ಅವರ ನೋವಿಗೆ ನೀವು ಸ್ಪಂದಿಸಬೇಕಾಗುತ್ತೆ. ಅವರಿಗೆ ಆದಂತಹ ನೋವಿದೆಯಲ್ಲ, ಅದನ್ನು ನೀವೆಷ್ಟೇ ಕೋಟಿ ಕೊಟ್ಟರೂ ಕೂಡ ಅದನ್ನು ಖಂಡಿತವಾಗ್ಲೂ ಅದನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ನೋವಲ್ಲಿ ನೀವು ಕೂಡ ಪಾಲುದಾರರು ಕೂಡ. ಸೊ ಹಾಗಾಗಿ ಅವರ ನೋವನ್ನು ಸಣ್ಣ ಮಟ್ಟಿಗಾದರೂ ಕೂಡ ಅದನ್ನು ಬೇರೆ ಕಡೆ ಸ್ವಲ್ಪ ಡೈವರ್ಟ್ ಆಗಲಿಕ್ಕಾದರೂ ನೀವು ಸಪೋರ್ಟ್ ಮಾಡಲೇಬೇಕು. ದರ್ಶನ್ ಆ ಕೆಲಸವನ್ನು ಮುಂದೊಂದು ದಿನ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಕೂಡ ಅವರ ಅಭಿಮಾನಿಗಳಲ್ಲಿ ಕೂಡ ಇದೆ. ಸೊ ಆ ಕೆಲಸ ಮುಂದೊಂದು ದಿನ ಆಗೇ ಆಗುತ್ತೆ.